ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ, ತಂತ್ರಜ್ಞಾನದ ಕುರಿತು ಹರ್ಷ ವ್ಯಕ್ತಪಡಿಸಿದ ಪ್ರಧಾನಿ ಮೋದಿ. ಲೋಹದ ಹಕ್ಕಿಗಳ ಹಾರಾಟಕ್ಕೆ ಡೇಟ್ ಫಿಕ್ಸ್, ಏರೋ ಇಂಡಿಯಾ ಶೋಗೆ ಯಲಹಂಕದಲ್ಲಿ ನೆಲೆ. ಕಾರ್ಗಿಲ್ ಇತಿಹಾಸ ನೆನಪಿಸಿದ ಟೈಗರ್ ಹಿಲ್ ಎಕ್ಸ್ಪಿಡಿಷನ್, ಮಿಲಿಟರಿ ಟೂರಿಸಂ ಅಧ್ಯಾಯ ಪ್ರಾರಂಭಿಸಿದ ಸೇನೆ. ಹಸಿರು ಕ್ರಾಂತಿಯತ್ತ ಹೆಜ್ಜೆ ಇಟ್ಟ ಕೆಎಸ್ಟಿಡಿಸಿ, ಬನ್ನೇರುಘಟ್ಟ ಉದ್ಯಾನವನಕ್ಕೆ 40 ಇವಿ ಬಸ್ ಕೊಡುಗೆ. ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ. ಈ ರೈಲು ಉತ್ತರ ರೈಲ್ವೆ ಅಡಿಯಲ್ಲಿ ಹರಿಯಾಣದ 89 ಕಿಲೋಮೀಟರ್ ಜಿಂದ್ನಿಂದ ಸೋನಿಪತ್ ಮಾರ್ಗದಲ್ಲಿ ಚಲಿಸಲಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಹೈಡ್ರೋಜನ್ ಫ್ಯೂಯಲ್ ಸೆಲ್ ತಂತ್ರಜ್ಞಾನವನ್ನ ಬಳಸಲಾಗಿದೆ. ಹೀಗಾಗಿ ಈ ಹೊಸ ರೈಲುಗಳು ಡೀಸೆಲ್ ರೈಲುಗಳಿಗೆ ಪರ್ಯಾಯ ಅಂಶ ಎನ್ನುತ್ತಿದೆ ರೈಲ್ವೆ ಇಲಾಖೆ. ಈ ಕುರಿತು ಸಂತಸ ಹಂಚಿಕೊಂಡಿರುವ ಪ್ರಧಾನಿ ಮೋದಿ, ಭಾರತ ಹೈಡ್ರೋಜನ್ ರೈಲುಗಳನ್ನು ಹೊಂದಿರುವ ಕೆಲವು ರಾಷ್ಟ್ರಗಳಲ್ಲಿ ಒಂದಾಗಿದೆ. ಭಾರತವು ರೈಲ್ವೆ ವಲಯದಲ್ಲಿ ಈ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಹೊಸ ಮೈಲಿಗಲ್ಲು ಸಾಧಿಸಿದೆ ಎಂದು ತಿಳಿಸಿದ್ದಾರೆ. 2027ನೇ ಸಾಲಿನ ಏರೋ ಇಂಡಿಯಾ ಶೋ ದಿನಾಂಕ ನಿಗದಿಯಾಗಿದೆ. ಫೆಬ್ರವರಿ 8ರಿಂದ 12ರವರೆಗೆ ಒಟ್ಟು 5 ದಿನಗಳ ಕಾಲ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೆಯಲಿದೆ ಎಂದು ತಿಳಿದು ಬಂದಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ಏರ್ ಶೋನಲ್ಲಿ ಅಮೆರಿಕ, ಬ್ರಿಟನ್, ಇಟಲಿ, ಇಸ್ರೇಲ್ ಮತ್ತು ಜಪಾನ್ ಸೇರಿ ವಿಶ್ವದ 100ಕ್ಕೂ ಅಧಿಕ ರಾಷ್ಟ್ರಗಳ ರಕ್ಷಣಾ ಮತ್ತು ಏರೋಸ್ಪೇಸ್ ಕಂಪನಿಗಳು ಭಾಗವಹಿಸಲಿವೆ. ಅತ್ಯಾಧುನಿಕ ಯುದ್ಧ ವಿಮಾನಗಳ ಪ್ರದರ್ಶನ, ಹೆಲಿಕಾಪ್ಟರ್, ಡ್ರೋನ್, ವೈಮಾನಿಕ ಸಾಹಸ ಪ್ರದರ್ಶನ, ರಕ್ಷಣಾ ತಂತ್ರಜ್ಞಾನಗಳ ಅನಾವರಣ ಈ ಶೋನಲ್ಲಿ ಇರಲಿದ್ದು, ಸಿಲಿಕಾನ್ ಸಿಟಿಯ ಜನರಿಗೆ ಲೋಹದ ಹಕ್ಕಿಗಳ ಹಾರಾಟಕ್ಕೆ ಸಾಕ್ಷಿಯಾಗಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಯುರೋಪಿನ ಸಾಂಸ್ಕೃತಿಕ ರತ್ನವೆಂದೇ ಕರೆಸಿಕೊಳ್ಳುವ ಗ್ರಾಜ್ ನಗರದಲ್ಲಿ ವಿಶ್ವ ಪ್ರಸಿದ್ಧ ಬಾಡಿ ಬಿಲ್ಡರ್ ಮತ್ತು ಹಾಲಿವುಡ್ ನಟ ಅರ್ನಾಲ್ಡ್ ಶ್ವಾರ್ಝೆನೆಗ್ಗರ್ ಬೆಳೆದದ್ದು. ಗ್ರಾಜ್ ನಗರದೊಂದಿಗೆ ಅವರಿಗೆ ಗಾಢವಾದ ನಂಟಿದೆ. ಇಲ್ಲಿ ಅವರಿಗೆ ಸಮರ್ಪಿತವಾದ ಒಂದು ವಸ್ತು ಸಂಗ್ರಹಾಲಯವೂ ಇದೆ. ಅಲ್ಲಿ ಅವರು ಬಾಲ್ಯದಲ್ಲಿ ಬಳಸಿದ ವಸ್ತುಗಳು ಮತ್ತು ಅವರ ಜೀವನದ ಮೈಲುಗಲ್ಲುಗಳನ್ನು ಪ್ರದರ್ಶಿಸಲಾಗಿದೆ. ನಗರದ ಗುಡ್ಡದ ಮೇಲಿರುವ ಶ್ಲೋಸ್ಬರ್ಗ್ ಗಡಿಯಾರ ಗೋಪುರ ಗ್ರಾಜ್ನ ಪ್ರಮುಖ ಗುರುತು. ಇಲ್ಲಿನ ಒಂದು ವಿಶೇಷವೇನೆಂದರೆ, ಈ ಗಡಿಯಾರದ ದೊಡ್ಡ ಮುಳ್ಳು ಗಂಟೆಯನ್ನು ತೋರಿಸುತ್ತದೆ ಮತ್ತು ಚಿಕ್ಕ ಮುಳ್ಳು ನಿಮಿಷಗಳನ್ನು ತೋರಿಸುತ್ತದೆ. ಇದು ಸಾಮಾನ್ಯ ಗಡಿಯಾರಗಳಿಗೆ ಉಲ್ಟಾ ಆಗಿದೆ. ಮೊದಲು ಈ ಗಡಿಯಾರಕ್ಕೆ ಕೇವಲ ಒಂದು ದೊಡ್ಡ ಮುಳ್ಳು ಮಾತ್ರ ಇತ್ತು. ನಂತರ ನಿಮಿಷದ ಮುಳ್ಳನ್ನು ಸೇರಿಸಿದಾಗ ಅದು ಚಿಕ್ಕದಾಗಿ ಉಳಿಯಿತು. ಹಾಗಾದ್ರೆ ಈ ನಗರ ಯಾವ ದೇಶದಲ್ಲಿದೆ? ಭಾರತೀಯ ಸೇನೆ ದ್ರಾಸ್ನ ಸ್ಥಳೀಯ ಆಡಳಿತದ ಸಹಯೋಗದಲ್ಲಿ ಟೈಗರ್ ಹಿಲ್ ಎಕ್ಸ್ಪಿಡಿಷನ್ 2026 ಯಶಸ್ವಿಯಾಗಿ ನಡೆಸಿದೆ. ಸೈನ್ಯದಿಂದ ಟೈಗರ್ ಹಿಲ್ಗೆ ಕೈಗೊಂಡ ಮೊದಲ ಎಕ್ಸ್ಪಿಡಿಷನ್ ಇದಾಗಿದ್ದು, ಕಾರ್ಗಿಲ್ ಯುದ್ಧದ ಇತಿಹಾಸವನ್ನು ಅನಾವರಣಗೊಳಿಸಿದ ಮೊದಲ ಮಿಲಿಟರಿ ಟೂರಿಸಂ ಚಟುವಟಿಕೆಯಾಗಿದೆ. ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ದ್ರಾಸ್ನ ಸರ್ಕಾರಿ ಕಾಲೇಜಿನಲ್ಲಿ ತರಬೇತಿ ಪಡೆದ 6 ಮಂದಿ ಮಾರ್ಗದರ್ಶಿಗಳು ಭಾಗವಹಿಸಿದ್ರು. ಟೈಗರ್ ಹಿಲ್ ಭಾಗ ಭಾರತದ ಹೆಮ್ಮೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಪ್ರಾಣ ತ್ಯಾಗ ಮಾಡಿದ ನಮ್ಮ ಧೀರ ಯೋಧರನ್ನ ಸ್ಮರಿಸಲು ಮತ್ತು ವಿಜಯದ ಇತಿಹಾಸವನ್ನ ನಾಗರಿಕರಿಗೆ ನೆನಪಿಸುವ ಭಾಗವಾಗಿ ಈ ಎಕ್ಸ್ಪಿಡಿಷನ್ ಹಮ್ಮಿಕೊಳ್ಳಲಾಗಿತ್ತು. ಈ ಮೂಲಕ ಪ್ರವಾಸೋದ್ಯಮದಲ್ಲಿ ಮಿಲಿಟರಿ ಟೂರಿಸಂ ಅಧ್ಯಾಯವನ್ನ ಸೇನೆ ಪ್ರಾರಂಭಿಸಿದೆ. ಸಫಾರಿ ವೇಳೆ ವಾಹನಗಳ ಶಬ್ದ ಮತ್ತು ಅಭಯಾರಣ್ಯಗಳ ಒಳಗೆ ಮಾಲಿನ್ಯವನ್ನ ಸಂಪೂರ್ಣವಾಗಿ ನಿಲ್ಲಿಸಲು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಹೊಸ ಹೆಜ್ಜೆ ಇಟ್ಟಿದೆ. ಕೆಎಸ್ಟಿಡಿಸಿ ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಸಫಾರಿ ಕಾರ್ಯಾಚರಣೆಗಾಗಿ 40 ಎಲೆಕ್ಟ್ರಿಕ್ ಬಸ್ಗಳನ್ನು ಪರಿಚಯಿಸಲು ಮುಂದಾಗಿದೆ. ಪ್ರಸ್ತುತ ಬನ್ನೇರುಘಟ್ಟದ ಸಫಾರಿ ಕಾರ್ಯಾಚರಣೆಗಾಗಿ 35 ಡೀಸೆಲ್ ಬಸ್ಗಳು, ಎಸಿ ಹಾಗೂ ನಾನ್ ಎಸಿ ಜೀಪ್ಗಳು ಮತ್ತು 5 ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಲಾಗುತ್ತಿದೆ. ಈಗ ಗ್ರೀನ್ ಟೂರಿಸಂ ಪ್ರಮೋಟ್ ಮಾಡಲು ನಿರ್ಧರಿಸಿರುವ ರಾಜ್ಯ ಅರಣ್ಯ ಇಲಾಖೆ 40 ಎಲೆಕ್ಟ್ರಿಕ್ ಬಸ್ಗಳನ್ನು ಬನ್ನೇರುಘಟ್ಟ ಉದ್ಯಾನವನಕ್ಕೆ ನೀಡಲು ನಿರ್ಧರಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಅಭಯಾರಣ್ಯಗಳಿವೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.